ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಊರಿನ ನಮ್ಮ ಅತ್ತೆ ಮನೆ. ಅಲ್ಲಿದು ಕಿಚನ್ ಗಾರ್ಡನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಅವರು ನಮ್ಮ ಮಾವ ತುಂಬ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡ್ತಾರೆ. ಕಿಚನ್ ಗಾರ್ಡನ್ ಎಷ್ಟು ಚೆನ್ನಾಗಿರೋ ಫ್ಲವರ್ಸ್ ನೋಡಿ, ರೋಸ್ ಫ್ಲವರು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಕಲರು ಪಿಂಕು, ರೆಡ್ಡು, ಆರೆಂಜು, ಹೀಗೆ ಭಾಳಷ್ಟು ಗುಲಾಬಿ ಹೂಗಳಿದೆ. ಆಮೇಲೆ ದಾಸವಾಳ ಅದಂತೂ ಏನು ಚೆನ್ನಾಗಿದೆ ಗೊತ್ತಾ. ನೋಡಿ ಗುಲಾಬಿ ಎಷ್ಟು ಚೆಂದಾಗಿದೆ ಅಲ್ವಾ. ನೋಡಿದರೆ ಕಣ್ಣು ತುಂಬಿ ಬರುತ್ತೆ, ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇನ್ನೂ ವೆರೈಟಿ ಗಿಡಗಳು ಇವೆ ನೋಡಿ. ದಾಸವಾಳ ಪಿಂಕ್ ಕಲರು, ದೊಡ್ಡ ದೊಡ್ಡ ಹೂಗಳು ಗೊತ್ತಾ, ಎಷ್ಟು ಚೆನ್ನಾಗಿದೆ. ನಾನು ಸ್ವಲ್ಪನೇ ಹೀಗೆ ವಿಡಿಯೋ ಮಾಡ್ಕೊಂಡು ಬಂದೆ. ತುಂಬ ಮೊಗ್ಗೆ, ತುಂಬ ಹೂಗಳು ಬಿಟ್ಟಿವೆ ಒಂದೊಂದು ಗಿಡದಲ್ಲಿ. ನೋಡಿ ಎಂಥ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಪಿಂಕು, ಸ್ವಲ್ಪ ರೆಡ್ಡಿಶ್ಶು, ಆಮೇಲೆ ಇನ್ನೊಂದು ರೆಡ್ ಒಂದು ತೋರಿಸ್ತೀನಿ. ಮಧ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಗಿಡಗಳನ್ನು ಮಾಡಿದ್ದಾರೆ. ಆಮೇಲೆ ನೋಡಿ ಎಷ್ಟು ಚಂದ ಮೊಗ್ಗೆ. ಇದು ರೆಡ್ ದಾಸವಾಳ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ನೋಡಿದ್ರೇ ಎಷ್ಟು ಚೆಂದ ಇದೆಯಲ್ಲ ಅಂತ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ನೀವು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ, ನಿಮಗೂ ಇಷ್ಟ ಆಗ್ಬೋದು. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ದೊಡ್ಡದಾಗಿ ಹೂ, ಯಾರಿಗಾದರೂ ಮನಸ್ಸು ಖುಷಿಯಾಗ್ಬಿಡುತ್ತೆ ಈ ಹೂಗಳನ್ನು ನೋಡಿದರೆ. ಆಮೇಲೆ ಹೂಗಳು ಅಂತಲ್ಲ, ಇನ್ನೂ ಏನೇನೋ ಬೆಳೆದಿದ್ದಾರೆ ನೋಡಿ. ಅದೊಂದು ವಿಟಮಿನ್ ಗಿಡ ಅಂತೆ. ಇದು ನೋಡಿ ಸಾಂಬಾರ್ ಎಲೆ, ಇದು ದೊಡ್ಡ ಏನೋ ಅಂತಾರೆ ನನಗೆ. ನಮ್ಮಲ್ಲೆಲ್ಲ ನಾವು ಸಾಂಬಾರು ಸೊಪ್ಪು ಅಂತ ಹೇಳ್ತೀವಿ. ಇದನ್ನು ಚಟ್ನಿ ಎಲ್ಲ ಮಾಡ್ತಾರೆ, ಗೊಜ್ಜು ಎಲ್ಲ ಭಾಳ ಚೆನ್ನಾಗಿರುತ್ತೆ. ಇದು ವಿಟಮಿನ್ ಗಿಡ ಅಂತೆ, ತುಂಬ ಚೆನ್ನಾಗಿರುತ್ತೆ. ಇದರದ್ದು ಅಡುಗೆ ಮಾಡ್ತಾರಂತೆ, ಅದು ಚೆನ್ನಾಗಿರುತ್ತೆ. ಎಲ್ಲ ಮನೇಲಿ ಬೇಕಾಗಿರುವಂಥದ್ದೆಲ್ಲ ಅವರೇ ಬೆಳ್ಕೊತಾರೆ. ನೋಡಿ ಬಾವಿ ಎಷ್ಟು ಚೆನ್ನಾಗಿದೆ. ಬಾವಿನೂ ಟೊಮೆಟೊ ಎಷ್ಟೊಂದು ಕಾಯಿ ಬಿಟ್ಟಿದೆ ಗೊತ್ತಾ ಟೊಮೆಟೊದಲ್ಲಿ. ಮತ್ತು ಅವ್ರು ಹೆಂಗೆ ಅಂದರೆ ಬೇರೆ ಏನೂ ಹಾಕಲ್ವಂತೆ ಅವರು. ಗೊಬ್ಬರ ಮತ್ತು ಅಂದರೆ ಮನೆ ಇದ್ರ ಗೊಬ್ಬರ, ಬರೀ ಆಕಳು ಗೊಬ್ಬರ, ಆಮೇಲೆ ಗೋಮೂತ್ರ, ಇಷ್ಟೇ ಅಂತೆ. ತೊಂಡೆಬಳ್ಳಿ ಚಪ್ರ ಮಾಡಿದ್ದಾರೆ. ಎಷ್ಟೆಲ್ಲ ಕಾಯಿ ಬಿಟ್ಟಿತ್ತು, ಅದರದ್ದೇ ಪಲ್ಯ ಎಲ್ಲನೂ ಮಾಡಿದ್ರು ಅವರು. ಟೊಮೆಟೊ, ಇನ್ನು ಹೀರೆಕಾಯಿ ಇದೆ, ಇದು ಪಂಪ್ಕಿನ್ ಇದೆ, ಸಿಹಿ ಗುಂಬಳ ಅದು ಇದೆ. ನೋಡಿ ಹೀರೆಕಾಯಿ ದೊಡ್ಡದಾಗಿ ಬಿಟ್ಟಿದೆ, ಇಷ್ಟೆಲ್ಲ ಬಿಟ್ಟಿದೆ ಗೊತ್ತಾ. ಬೆಂಡೆಕಾಯಿ ಅಂತೂ ತಿಂದು ಅವ್ರಿಗೆ ಬೇಜಾರಾಗಿದೆ. ಹೀಗೆ ಒಂದು ಸರಿ ಕಟ್ ಮಾಡಿದಾರಂತೆ. ಬಸಳೆ ಎಲೆ ಅಂತ ನಮ್ಮ ಕಡೆ ಬಸಳೆ ಸೊಪ್ಪು ಅಂತ ಇರುತ್ತೆ, ಅದನ್ನು ಹೇಗೆ ಹಬ್ಸಿದ್ದಾರೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಅಂದರೆ ಇಡೀ ದಿನ ಅವ್ರು ಅದೇ ಮಾಡ್ತಾ ಇರ್ತಾರೆ. ಮತ್ತು ಏನು ಜಾಸ್ತಿ ಏನು ಬೇರೆ ಏನು ಹಾಕಲ್ವಂತೆ. ಬೆಂಡೆಕಾಯಿ ಎಲ್ಲ ಖಾಲಿಯಾಗಿ ಈಗ ಒಂದು ಸರಿ ಕಟ್ ಮಾಡಿದಾರಂತೆ. ಇದು ನಮ್ಮ ಮತ್ತೊಂದು ಮನೆ, ಇದು ನಮ್ಮ ಮನೆದು. ಇನ್ನೊಂದು ಮನೆಯಿಂದ ನಾನು ಮಾಡ್ಕೊಂಡು ಬಂದೆ. ಇದು ಕೆಸ್ಸು ನೋಡಿ, ಎಷ್ಟು ದೊಡ್ಡ ಕೆಸ್ಸು. ಆಮೇಲೆ ಒಂದೆಲೆಗ, ಇಲ್ಲಿ ನಾವು ಒಂದು ಕಾಯಿ ಇರುತ್ತೆ ಫ್ರೆಂಡ್ಸ್. ಇದು ನೋಡಿ ಅಂಬೆಕೊಂಬು ಅಂತ ಹೇಳ್ತೀರಿ, ಗೊತ್ತಿದೆಯೋ ಇಲ್ವಾ. ಇದೊಂದು ಸೊಪ್ಪು, ಇದನ್ನು ಅಡುಗೆ ಸಾಂಬಾರೆಲ್ಲ ಮಾಡ್ತೀವಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಒಂದು ಅಂಬೆಕೊಂಬು ಅಂತ ಶುಂಠಿ ಥರನೇ ಒಂದಿರುತ್ತೆ, ಅದರದ್ದು ಗಿಡ ಇದೆ. ಇದು ಒಂದು ನಮ್ಮಲ್ಲಿ ಇದು ದೊಡ್ಡಾಗುತ್ತೆ. ಇದೊಂದು ಹುಳಿ ಈ ಕಾಯಿ ಭಾಳ ಹುಳಿ ಇರುತ್ತೆ. ಇನ್ನೂ ದೊಡ್ಡದಾಗಬೇಕು. ಇದು ಸಣ್ಣದಿದೆ, ಭಾಳ ಚೆನ್ನಾಗಾಗುತ್ತೆ ಇದ್ರ ಚಟ್ನಿ ಎಲ್ಲ ಮಾಡಿದರೆ. ಒಂದೆಲೆಗನೂ ಇದೆ. ಒಂದೆಲೆಗನೂ ನಾನು ಒಂದು ಬರೀ ಅದನ್ನು ತೋರಿಸಿದ್ನಲ್ವ ತಂಬುಳಿ ಮಾಡೋದು ಹೇಗೆ ಅಂತ. ಆ ಒಂದೆಲೆಗದ್ದು ಗಿಡನೂ ತೋರಿಸ್ತೀನಿ. ಬಳ್ಳಿ ಭಾಳಷ್ಟಿದೆ ಫ್ರೆಂಡ್ಸ್. ನೋಡಿ ಈ ಸೊಪ್ಪುಗಳನ್ನೆಲ್ಲ ಸಾಂಬಾರು ಮಾಡಿದರೆ ಮನೆಯಲ್ಲೇ ಬೆಳ್ಕೊಂಡಿರೋದು, ಆರ್ಗ್ಯಾನಿಕ್ಕು, ಏನು ಇದು ಕೆಮಿಕಲ್ಸ್ ಇಲ್ಲದೇ ಇರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಥರ ನಾವು ಮನೆ ಹತ್ತಿರ ಜಾಗ ಎಷ್ಟೇ ಇದ್ದರೂ ಬೆಳ್ಕೊಂಡ್ರೆ ತುಂಬ ಮನೆಗೆ ನಾವು ಸಾಕಾಗೋಷ್ಟು ಏನಾದರೂ ಬೆಳ್ಕೊಬೋದು. ಎಲ್ಲದನ್ನೂ ಬೆಳ್ಕೊತೀವಿ ಅಂತಲ್ಲ, ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಇದು ನೋಡಿ ಒಂದೆಲೆಗ ತುಂಬ ಚೆನ್ನಾಗಿರುತ್ತೆ. ಇದರದ್ದು ಒಳ್ಳೆ ಆಯುರ್ವೇದಿಕ್, ಇವೆಲ್ಲ ಹೆಲ್ದಿ ಫುಡ್ಡು, ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್ ನಿಮಗೂ ಈ ಥರದ್ದು ಕಿಚನ್ ಗಾರ್ಡನ್ಗಳು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಹೀಗೆ ಅಲ್ಲಿ ಹೋಗಿದ್ನಲ್ಲ, ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ತುಂಬ ಇದೆ. ಇದು ಮೈದನ ಮನೆದು ತುಂಬ ಇದೆ. ಒಂದೆಲಗ, ಆಮೇಲೆ ಅಲೋವೆರಾ ನೋಡಿ, ಅಲೋವೆರಾನು ಹಾಗೆ ತಾನಾಗೆ ಹುಟ್ಟುತ್ತೆ. ತಾನಾಗೆ ಅಲ್ಲಿ ಮೇಂಟೈನ್ ಅಂತೂ ಮಾಡಲಿಲ್ಲ ಜಾಸ್ತಿ, ಆದರೂ ಎಷ್ಟೆಲ್ಲ ಇದೆ ಅಲ್ವಾ. ನಮ್ಮಲ್ಲಿ ಮಣ್ಣು ಹಾಗೆ ಇರುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.